ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ದಿನ ಎಂಥದ್ದು ಗೊತ್ತಾ, ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ನುಗ್ಗೆಕಾಯಿಯ ಸಾಂಬಾರು. ಇದು ರೆಗ್ಯುಲರ್ ಆಗಿ ಮಾಡ್ತಿರಲ್ಲ, ಮನೇಲಿ ಎಲ್ಲ ಹಾಕ್ಬಿಟ್ಟು ಅನ್ಸ್ತಿರಲ್ಲ, ಆ ಥರ ಅಲ್ಲ. ಸ್ವಲ್ಪ ವಿಭಿನ್ನವಾಗಿ ಹೊಸ ರೀತಿಯ ಒಂದು ಟ್ವಿಸ್ಟಲ್ಲಿ ನನ್ನದೇ ಆದ ಒಂದು ಹೊಸ ಟೆಕ್ನಿಕ್ ಯೂಸ್ ಮಾಡಿ ಇದನ್ನು ಮಾಡಿಕೊಡ್ತಾ ಇದ್ದೀನಿ. ಇದಂತೂ ಅದ್ಭುತವಾಗಿರುತ್ತೆ. ನುಗ್ಗೆಕಾಯಿಯ ಟೇಸ್ಟು, ಆ ಬೇಳೆಯ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮತ್ತೆ ಇನ್ನು ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಬ್ಯೂಟಿಫುಲ್ ಮತ್ತು ಯಮ್ಮಿ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ಹಾಗಾದರೆ ಈ ನುಗ್ಗೆಕಾಯಿಯ ಸಾಂಬಾರು ಅಥವಾ ನುಗ್ಗೆಕಾಯಿ ಸಾರನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ಶಿವಲಿಂಗ್ ಅಂತ ಕರೀತಾರೆ. ಚೆನ್ನಾಗಿ ಒಳ್ಳೆ ಇರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥದ್ದು ಇದು. ಅರ್ಧ ಕಪ್ನಷ್ಟು ಈ ಒಂದು ತೊಗರಿಬೇಳೆ ತೊಗೊಂಡು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ ಇದನ್ನು ಚೆಂದ ತೊಳಿಬೇಕು. ಒಂದು 2-3 ಸಲ ನೀರಲ್ಲಿ ನಾನು ಕೈಯಲ್ಲಿ ಕ್ಲೀನಾಗಿ ಇದಕ್ಕೆ ತೊಳ್ಕೊಳ್ತಾ ಇದ್ದೀನಿ. ಇದು ಕ್ಲೀನ್ ನೀರು ಬರೋವಾಗ 3 ಸಲ ತೊಳ್ಕೊಂಡಿದ್ದೀನಿ. ನೋಡ್ತಿದ್ರಲ್ಲ, ಈಗ ಎಲ್ಲ ಚೆನ್ನಾಗಿ ತೊಳೆದಿದ್ದಾಗಿದೆ. ಇದರಲ್ಲಿ ಒಂದು 2 ಟೊಮೆಟೊವನ್ನು ಸ್ವಲ್ಪ ದಪ್ಪಗೆ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಲೇಬೇಕು, ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಅರ್ಧ ಲೀಟ್ರಷ್ಟು ಬಿಸಿ ನೀರು, ಕುದೀತಾ ಇರ್ತಕ್ಕಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡುವ. ನೆನಪಿರಲಿ, ಇದರಲ್ಲಿ ಉಪ್ಪನ್ನು ಹಾಕಬೇಡಿ ಬೇಯಿಸ್ಬೇಕಂತ ಹೇಳಿದ್ರೆ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದು ಒಂದು 2 ವಿಸಿಲ್ ಆಗಲಿಕ್ಕೆ ನಾನು ಕುಕ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. 2 ವಿಸಿಲ್ಸ್ ಆಗೋರು. ನೋಡಿ, ಈಗ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಸುಮಾರು 1 ಲೀಟ್ರಷ್ಟು ಮತ್ತು ಬಿಸಿ ನೀರನ್ನು ತೊಗೊಳ್ತಾ ಇದ್ದೀನಿ. ಈ ಬಿಸಿ ನೀರು ಅಂತಕ್ಕಂಥದ್ದು ಕುದೀತಾ ಇರುತ್ತೆ. ಸೊ ಆ ಟೈಮಲ್ಲಿ ನೋಡ್ತಿದ್ರಲ್ಲ, ನಾನು ಬರೀ 2 ತರಕಾರಿ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಮತ್ತು ಬದನೆ ಇವೆರಡೇ ಹಾಕ್ಕೊಂಡಿದ್ದೀನಿ. ನನಗೆ ಇದೇ ಫ್ಲೇವರೇ ಸಾಕು ಅಂತ ಅನ್ನಿಸ್ತು. ನಿಮಗೆ ಬೇಕಾದ್ರೆ ಯಾವುದೇ ತರಕಾರಿಗಳನ್ನ ಸಹ ನೀವು ಬಳಸಬಹುದು ಇದರಲ್ಲಿ. ಸೊ ಈಗ ಇದೊಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಆಗಲಿಕ್ಕೆ, ಬಾಯ್ಲ್ ಆಗಲಿಕ್ಕೆ ಬಿಡುವ. ನೋಡಿ, ಇವಾಗ ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆಗುತ್ತೆ. ಅದು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡಲಿಕ್ಕೆ ಬಿಡ್ತದೆ. ನೋಡಿ, ಸುಮಾರು ಒಂದು 5 ನಿಮಿಷ ಆದ ನಂತರ ಇದೆಲ್ಲ ಸುಮಾರು ಒಂದು 90 to 90% ಕುಕ್ ಆಗಿಬಿಟ್ಟಿರುತ್ತೆ. ನೀವು ನೋಡ್ತಿರ್ಬೋದು, ಈ ನುಗ್ಗೆಕಾಯಿ ನಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಸಾಫ್ಟ್ ಆಗಿರಬೇಕು. ಸೊ ಹೀಗೆ ಗುಜ್ಜೆಲ್ಲ ಹೊರಗಡೆ ಬರ್ತಾ ಇದೆ, ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ ಇದು ಸುಮಾರು ಒಂದು 90% ಕುಕ್ ಆಗಿದೆ ಅಂದ್ಬಿಟ್ಟು. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುಕ್ ಆಗಲಿ. ನೋಡ್ತಿದ್ರಲ್ಲ, ಈಗ ಈ ಒಂದು ಬೇಳೆ ಯಾವ ರೀತಿ ಆಗಿದೆ ನೋಡ್ಕೊಳ್ವಾ. ಲಿಡ್ಡನ್ನ ಓಪನ್ ಮಾಡುವ. ನೋಡಿ, ಬೇಳೆ ಎಲ್ಲ ಪರ್ಫೆಕ್ಟಾಗಿ ಕುದಿದಿದೆ. ಟೊಮೆಟೊ ಸಹ ಚೆಂದಾಗಿ ಬೆಂದಿದೆ. ನೋಡ್ತಿರ್ಬೋದಲ್ಲ, ಬೇಳೆ ಈ ಥರ ಕಾಣಿಸ್ತಾ ಇದೆ. ಬಟ್ ಬೇಳೆ ಪೂರ್ತಿ ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಈಗ ಈ ಥರ ಒಂದು ಮ್ಯಾಶರ್ ಸಹಾಯದಿಂದ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ವಾ. ತೀರಾ ಫೈನಾಗಿ ಮ್ಯಾಶ್ ಮಾಡ್ಕೊಬಿಟ್ಟು ಸ್ವಲ್ಪ ಅಲ್ಲಲ್ಲಿ ಬೇಳೆ ಇರಬೇಕು, ಬಟ್ ಟೊಮೆಟೊ ಎಲ್ಲ ಕ್ಲೀನಾಗಿ ಮ್ಯಾಶ್ ಆಗಿರಬೇಕು. ಆ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ಸಾರೆಲ್ಲ ಕ್ಲೀನಾಗಿ ಮ್ಯಾಶ್ ಆಗಿದ್ದಾಗಿದೆ. ನಾವಾಗಲೇ ಕುಕ್ ಮಾಡಿದ್ವಲ್ಲ ಈ ಒಂದು ತರಕಾರಿಗಳನ್ನ, ಇದನ್ನು ನೀರಿನ ಸಮೇತ ಇದರಲ್ಲಿ ಹಾಕೊಂಡ್ಬಿಡಿ. ನೋಡಿ, ನೀರು ಎಷ್ಟು ಹಾಕೋಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ಅನುಗುಣವಾಗಿ ಹಾಕ್ಕೊಳ್ಳಿ. ಇದು ನಾನು ಸಾರಿನ ರೀತಿ ಮಾಡ್ತಿದ್ದೀನಲ್ಲ, ಸೊ ಹಾಗಾಗಿ ನನಗೆ ಈ ಒಂದು ಕನ್ಸಿಸ್ಟೆನ್ಸಿ ಎನಫ್ ಅನ್ನಿಸ್ತಾ ಇದೆ. ಇದನ್ನು ನೀವು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನಿಮ್ಮ ಇಷ್ಟ ತಕ್ಕಂತಾಗಿ ನೀವು ಮಾಡ್ಕೋಬೋದು. ಸೊ ನೋಡಿ, ಇದರಲ್ಲಿ ಏನಾಗುತ್ತೆ, ಹುಣಸೆ ಹುಳಿಯನ್ನು ಹಾಕ್ಕೊಳ್ತೀನಿ. ಸುಮಾರು ಒಂದು 5 to 10 ಗ್ರಾಮ್ ಅಷ್ಟು. ಮತ್ತು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಹಾಕಿದ ನಂತರ ಇದನ್ನೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಯ್ತಲ್ಲ. ಸೊ ಈಗ ಇದೊಂದು ಬಾಯ್ಲ್ ಆಗಲಿಕ್ಕೆ ಇಡೋಣ. ಇದು ಪಕ್ಕಕ್ಕೆ ಇಟ್ಕೊಳ್ತಾ ಇದೆ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದೆಲ್ಲ ಪರ್ಫೆಕ್ಟಾಗಿ ಕುಕ್ ಆಗಬೇಕು. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾನೆ. ಈಗ ಒಂದು ಸ್ಪೆಷಲ್ ಒಗ್ಗರಣೆ ಅಂತ ಹೇಳಿದ್ನಲ್ಲ, ಆ ಒಂದು ಸ್ಪೆಷಲ್ ಟ್ರಿಕ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ಗಿನ ಕಮ್ಮಿ ಇದ್ರೂ ಕೂಡ ಓಕೆ. ಸೊ ಇದರಲ್ಲಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಇದು ಟೋಟಲಿ ಆಪ್ಷನಲ್ ಇರುತ್ತೆ. ನೀವು ಬೆಳ್ಳುಳ್ಳಿ ಬೇಕು ಅಂತ ಹೇಳಿದ್ರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈಗ ಬೆಳ್ಳುಳ್ಳಿ ಒಂದು ಒಳ್ಳೆ ಘಮ ಬರಬೇಕು, ಮತ್ತು ಈ ಒಂದು ಸಾಸಿವೆ ಜೀರಿಗೆಲ್ಲ ಸ್ವಲ್ಪ ಚಿಟಪಟ ಅನ್ನಬೇಕು. ಅಲ್ಲಿವರೆಗೂ ಇದನ್ನು ಚೆಂದ ಹುರಿಯುವ. ಇದರಲ್ಲಿ ಟೇಸ್ಟ್ಗೋಸ್ಕರ ಒಂದು 2 ಹಸಿರು ಮೆಣಸಿನಕಾಯಿ, ಹಾಗೆ ಹಾಲು ಹಿಂಗು ಬರುತ್ತಲ್ಲ, ಹಿಂಗನ್ನು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಅಂತಕ್ಕಂಥದ್ದು 1 ಎಸಳನ್ನು ಹಾಕ್ಕೊಳ್ಳೇಬೇಕು. ಇದು ಹಾಕಿದ ನಂತರ ಇದರಲ್ಲಿ ನೋಡಿ, ಇವಾಗ ಏನು ಮಾಡ್ತಿದ್ದೀನಿ, ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಇದು ಸಹ ಆಪ್ಷನಲ್ಲೇ, ಬಟ್ ನಾನು ಹಾಕ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಅನ್ನೋದಕ್ಕೆ. ನೀವು ಬೇಡ ಅಂತ ಹೇಳಿದ್ರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ಈರುಳ್ಳಿ ಅಂತಕ್ಕಂಥ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಬೋದು.
ಈಗ ನೋಡಿ, ಇವಾಗ ಫ್ಲೇಮನ್ನು ಆಫ್ ಮಾಡಿಬಿಡಿ. ಫ್ಲೇಮನ್ನು ಆಫ್ ಮಾಡಿದ ನಂತರ ಇದರಲ್ಲಿ 2 ಟೀ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕೊಳ್ಳಿ. ಈ ಸಾಂಬಾರು ಪುಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೆ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ. ಸೊ ಈಗ ಆಫ್ ಆದ ನಂತರ ಸಾಂಬಾರು ಪೌಡರನ್ನು ಸ್ವಲ್ಪ ಈ ಎಣ್ಣೆಯಲ್ಲ, ಈ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡಿ. ನಾವು ನಾರ್ಮಲಾಗಿ ಸಾರಿಗೆ ಹಾಕಿದ್ರೆ ಅದು ಬೇಯುತ್ತೆ ಸಾಂಬಾರು ಪುಡಿ. ಸೊ ಎಣ್ಣೆಲಿ ಹಾಕಿದ್ರೆ ಒಂದು ಒಳ್ಳೆ ಅರೋಮಾ ಡಬಲ್ ಆಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಆ ಬೇಳೆ ಸಾಂಬಾರನ್ನೆಲ್ಲ ಈ ಕಡೆ ತೊಗೊಂಬಂದಿದ್ದೀನಿ. ಈಗ ಈ ಸ್ಪೆಷಲ್ ಒಗ್ಗರಣೆನೆಲ್ಲ ಈ ಸಾರಲ್ಲಿ ಹಾಕ್ಕೊಳ್ತೇನೆ. ಈಗ ಎಕ್ಸ್ಟ್ರಾ ಇರ್ತಕ್ಕಂಥದ್ದನ್ನೆಲ್ಲ ಮಿಸ್ ಮಾಡೋದೇನಕ್ಕೆ, ಇದರಲ್ಲೆಲ್ವ ಎಲ್ಲ ಫ್ಲೇವರ್ ಇರ್ತಕ್ಕಂಥದ್ದು. ಈಗ ಈ ಸಾರಿನ ಪ್ರತಿಯೊಂದನ್ನು ಮತ್ತು ಈ ಒಂದು ಬಾಣಲೆಲ್ಲ ಇದ್ರಲ್ಲಿ ಹಾಕ್ಕೊಳ್ತೇನೆ. ಮತ್ತು ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೊಂಡ್ಬಿಡ್ಬೋದು. ಹೈ ಫ್ಲೇಮಲ್ಲಿ ಒಂದೇ ಒಂದು ಕುದಿ ಸಾಕು. ಮ್ಯಾಕ್ಸಿಮಮ್ ಕುದಿ ಮಾಡೋದೇನಿಲ್ಲ, ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಹಂಗೆ ಕುಕ್ಕಾದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಪೆಷಲ್ ಆಗಿ ಮಾಡಿರ್ತಕ್ಕಂಥ ಈ ಒಂದು ನುಗ್ಗೆಕಾಯಿ ಸಾರು ಅಥವಾ ನುಗ್ಗೆಕಾಯಿ ಸಾಂಬಾರು ನನ್ನ ಸ್ಟೈಲಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ನೀವು ರೆಗ್ಯುಲರಾಗಿ ಎಲ್ಲ ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ಬೋದು, ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಈ ರೀತಿ ಒಮ್ಮೆ ಮಾಡಿ ನೋಡಿ, ಆ ಒಂದು ಡಿಫ್ರೆನ್ಸ್, ಆ ಒಂದು ಸಣ್ಣ ಒಂದು ಸ್ಲೈಟ್ ಡಿಫ್ರೆನ್ಸ್, ಆ ಒಗ್ಗರಣೆದು ಗಜಾಂತರ ವ್ಯತ್ಯಾಸ ತಂದುಬಿಡುತ್ತೆ. ಹೋಲ್ ಡೈನಮಿಕ್ಸೇ ಚೇಂಜ್ ಮಾಡಿಬಿಡುತ್ತೆ. ಇದರೊಟ್ಟಿಗೆ ಬಿಸಿ ಬಿಸಿ ಅನ್ನದ ಮೇಲ್ಗಡೆ ಸ್ವಲ್ಪ ತುಪ್ಪ, ಈ ಒಂದು ಸಾರು ಹಾಕ್ಕೊಂಡು ಕಲಿಸ್ಕೊಂಡು ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ ನಂಚ್ಕೊಂಡು ತಿಂತಾಯಿದ್ರೆ ಆಹಾ, ಮನೆಯವರೆಲ್ಲರೂ ಹೊಗಳಿ ಸಾಕಾಗ್ಬಿಡ್ತಾರೆ ನಿಮ್ಮನ್ನು. ನನಗೆ ಈ ರೆಸಿಪಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಮಾಡೋದು ಸಹ ಅಷ್ಟೇ. ನಾನು ಹೇಳಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿರ್ತಕ್ಕಂಥ ಆ ಒಂದು ರೆಸಿಪಿ ಬಂದೇ ಬರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ಗೆ ಆಲ್ ಮಾಡ್ಕೊಳ್ಳಿ. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ರೀತಿಯಾದ ಖರ್ಚಾಗೋದಿಲ್ಲ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಶನ್ ಅಂತಕ್ಕಂಥದ್ದು ನನಗೆ ಜಾಸ್ತಿ ಸಿಗುತ್ತೆ, ಆ ಒಂದು ಕಾರಣಕ್ಕಾಗಿ. ಹಾಗಾದರೆ ಇನ್ನೊಮ್ಮೆ ಇನ್ನೂ ಒಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.